ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಪ್ರಿಯರೇ, ಇವತ್ತಿನಿಂದ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಕೊಡಬೇಕು ಅಂತ ನನ್ನ ಆಸೆ, ನನ್ನ ಬಯಕೆ ಕೂಡ. ದೇವರು ನನ್ನ ಇಷ್ಟವನ್ನು ಪೂರೈಸಲಿ ಎಂದು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕೆ ಅಂತಂದರೆ ಪ್ರಿಯರೇ, ಇವತ್ತು ಮತ್ತಾಯನ ಎಲ್ಲ ಒಂದು ಬೋಧಕರುಗಳು ಪ್ರಿಯರೇ ಅದ್ಭುತಗಳ ಬಗ್ಗೆ ಕೊಡ್ತಾರೆ, ಆಶೀರ್ವಾದದ ಬಗ್ಗೆ ಕೊಡ್ತಾರೆ. ಆದರೆ ಬೈಬಲ್ ಕ್ಲಾಸ್ನ ಕೆಲವೊಂದು ವಿಷಯಗಳನ್ನು ತಿಳಿಸುವಂತಹ ಬೋಧಕರು ಬಹಳ ಕಡಿಮೆ ಇದ್ದಾರೆ. ಯಾಕೆಂದರೆ ಅವರವರ ತಲಾಂತಿನ ಪ್ರಕಾರ ಅವರು ಮಾಡ್ತಾ ಇದ್ದಾರೆ ಪ್ರಿಯರೇ. ಹಾಗೆಯೇ ನಾನು ಕೂಡ ಇಷ್ಟರವರೆಗೆ ಕೂಡ ಅದ್ಭುತಗಳ ಬಗ್ಗೆ, ಆಶೀರ್ವಾದಗಳ ಬಗ್ಗೆ ವಚನ ಕೊಡ್ತಾ ಇದ್ದೆ. ಇದ್ದಕ್ಕಿದ್ದಾಗಲೇ ನನ್ನ ಮನಸ್ಸಿಗೆ ಪ್ರೇರೇಪಣೆ ಆಯಿತು ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಕೊಡಲಿಕ್ಕೆ. ನಾನು ದೇವರನ್ನು ಪ್ರಾರ್ಥಿಸಿ ಕೇಳ್ತಾ ಇದ್ದೇನೆ ಪ್ರಿಯರೇ. ಹಾಗೆ ನೀವು ನನಗೋಸ್ಕರನೂ ಕೂಡ ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿನ್ನೆಯವರೆಗೂ ಕೂಡ ವಂಶಾವಳಿ ಪಟ್ಟಿದರೆ ಏನು ಅದ್ರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೆ. ಇವತ್ತು ಮತ್ತಾಯ 1:1 ಹೋಗುವಾಗ ದೇವರ ನಾಮ ಮಾತ್ರ ಮಹಿಮೆ ಆಗಬೇಕು. ಹಾಗೂ ನನಗೂ ಮತ್ತು ನನ್ನ ಕುಟುಂಬಕ್ಕೂ ನನ್ನ ಸೇವೆಗೂ ಕೂಡ ಪ್ರಾರ್ಥಿಸಿ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಿರುವಾಗ ಎಲ್ಲ ಹಣಕಾಸಿನ ವಿಷಯದಿಂದ ಹಿಡಿದು ಪ್ರತಿಯೊಂದು ಅಗತ್ಯತೆಗಳನ್ನು ದೇವರು ಪೂರೈಸಬೇಕು. ನಾವು ಮನುಷ್ಯರ ಕೈ ಒಡ್ಡುಕೊಂಡು ಹೋಗಬಾರ್ದು, ದೇವರೇ ನಮಗೆ ಪೂರೈಸಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಾವು ಜನಗಳನ್ನ ರಿಕ್ವೆಸ್ಟ್ ಮಾಡೋದು, ಕಾಣಿಕೆ ಕೇಳೋದು ಅದೆಲ್ಲ ಮಾಡೋದಕ್ಕಿಂತ ದೇವರೇ ನೀನಿದ್ಯಾ ಅಂತ ಹೇಳಿದಾಗ ದೇವರು ಸರ್ವಶಕ್ತನಾದ ದೇವರಾಗಿದ್ದುಕೊಂಡು ಯೆಹೋವ ಈರೆಯಾಗಿ ಒದಗಿಸುವ ದೇವರಾಗಿದ್ದಾರೆ ಪ್ರಿಯರೇ. ಇವತ್ತಿನಿಂದ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ನಾನು ಪ್ರಾರಂಭಿಸುವಾಗ ದೇವರು ನನ್ನನ್ನು ಆಶೀರ್ವದಿಸಲಿ, ಹಾಗೂ ಇದನ್ನು ಕೇಳಿದಂಥ ವ್ಯಕ್ತಿಗಳನ್ನು ಕೂಡ ಆಶೀರ್ವದಿಸಲಿ. ಹಾಗೆಯೇ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ವಾಟ್ಸಪ್ ಮತ್ತು ಆ ಒಂದು ಗ್ರೂಪ್ಗಳಲ್ಲಿ ನೋಡುವಂಥ ಜನಗಳು ದಯವಿಟ್ಟು ಯೂಟ್ಯೂಬ್ನಲ್ಲಿ ಲೈಕ್ ಮತ್ತು ಕಮೆಂಟ್ಗಳನ್ನ ಕೊಡಿ. ವಾಟ್ಸಪ್ಪಲ್ಲಿ ಕೊಟ್ಟರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಯೂಟ್ಯೂಬ್ ಮತ್ತು ಆ ಒಂದು ಚಾನಲ್ ನಿಮ್ಮ ಲೈಕ್ ಕಮೆಂಟ್ಗಳನ್ನ ಕೊಟ್ಟಾಗ ನನ್ನ ಸೇವೆಗೆ ಇನ್ನಷ್ಟು ಪ್ರೋತ್ಸಾಹ ಆಗ್ತದೆ. ನಾನು ಕಾಣಿಕೆಗಳನ್ನು ಕೇಳ್ತಾ ಇಲ್ಲ, ನಿಮ್ಮನ್ನು ಲೈಕ್ ಮತ್ತು ಕಮೆಂಟ್ ಮಾತ್ರ ಕೇಳ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಪ್ರೈಸ್ ಲಾರ್ಡ್ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಇವತ್ತು ಮತ್ತಾಯನು ಬರೆದ ಸುವಾರ್ತೆ ಅಂತಂದಾಗ ಮತ್ತಾಯನು ಯಾರು ಅಂತ ಹೇಳೋದ್ರ ಬಗ್ಗೆ ಕೂಡ ನಾನು ನಿನ್ನೆ ಸಂಚಿಕೆಯಲ್ಲಿ ತೋರಿಸಿದೆ. ಮತ್ತಾಯ ಒಬ್ಬ ಪಾಪಿ, ಒಬ್ಬ ಸುಂಕದವನಾಗಿದ್ದರೂ ಕೂಡ ದೇವರ ರಾಜ್ಯವನ್ನು ಮಹಿಂಪಡಿಸ್ದ. ಹಾಗೆ ನಾವು ಕೂಡ ಪಾಪಿಗಳು, ಒಂದು ತಪ್ಪಾದ ವ್ಯಕ್ತಿಗಳಾಗಿದ್ರು ಕೂಡ ದೇವರ ನಾಮವನ್ನು ಮಹಿಂಪಡಿಸಲಿಕ್ಕೆ ದೇವರು ನಮ್ಮನ್ನು ಒಂದು ಕೃಪೆಯಿಂದ ತುಂಬಿಸಿದ್ದಾರೆ. ಅದಕ್ಕೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಇರಲಿ ಪ್ರಿಯರೇ, ಇವತ್ತು ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಹಿಡಿದು 17ನೇ ವಾಕ್ಯದವರೆಗೆ ನಾವು ನೋಡೋದಾದರೆ, ಇದನ್ನು ದಯವಿಟ್ಟು ನಾನು ಓದೋದಿಲ್ಲ, ದಯವಿಟ್ಟು ನೀವೇ ಮನೇಲಿ ಓದಿ. ಆ ಯೇಸು ಕ್ರಿಸ್ತನ ವಂಶಾವಳಿಯು ಅಂತ ಬರೆದಲ್ಲಿಂದ 17ನೇ ವಾಕ್ಯದವರೆಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಪೆರೆಚನ ಮಗ, ಅವ್ರ ಮಗ, ಇವ್ರ ಮಗ, ಉರಿಯನ ಮಗ, ಹಂಗೆ ಹಿಂಗೆ ಅಂತೆಲ್ಲ ಬಂದಿದೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದಷ್ಟನ್ನ ಓದಬೇಕು. ಅದು ಹಳೆ ಒಡಂಬಡಿಕೆ ಓದಿದವರಿಗೆ ಹೊಸ ಒಡಂಬಡಿಕೆ ಬಗ್ಗೆ ಗೊತ್ತಾಗ್ತದೆ ಪ್ರಿಯರೇ. ಅಕಸ್ಮಾತ್ ಹೊಸ ಒಡಂಬಡಿಕೆನೇ ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಇದಿಷ್ಟನ್ನು ಕೂಡ 1ರಿಂದ 17ವರೆಗೆ ಓದಬೇಕು. ಇದು ಯೇಸು ಕ್ರಿಸ್ತನ ವಂಶಾವಳಿ. ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಯೇಸು ಕ್ರಿಸ್ತನಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಒಂದು ವಂಶಾವಳಿ ಬಗ್ಗೆ ಬಹಳ ಗೌರವ ಇತ್ತು ಪ್ರಿಯರೇ. ವಂಶಾವಳಿ ಅಂತಂದರೆ ಒಂದು 5-6 ತಲೆಮಾರುಗಳಾದರೂ ಇರಬೇಕು. ಅರಸರಿಗೆ ಒಂದು 7-8 ತಲೆಮಾರುಗಳಾದರೂ ಇರಬೇಕು. ಅಬ್ರಹಾಮ, ಇಸಾಕ, ಯಾಕೋಬ ಅಂತ ಹೇಳಿ ಇರಬೇಕು. ಹಾಗೆ ಯೇಸು ಕ್ರಿಸ್ತನಿಗೆ ಟೋಟಲ್ 42 ತಲೆಮಾರುಗಳನ್ನು ತೋರಿಸೋದ್ರ ಮೂಲಕ ಈತನು ಯಹೂದ್ಯರ ಅರಸನು ಅಂತೇಳಿ ಮತ್ತಾಯನು ಎತ್ತಿ ತೋರಿಸ್ತಾನೆ ಮತ್ತು ವಂಶಾವಳಿ ಪಟ್ಟಿಯನ್ನು ತೋರಿಸ್ತಾನೆ. ಆದರೆ ಈ ವಂಶಾವಳಿ ಪಟ್ಟಿಯಲ್ಲಿ ನೀತಿವಂತರು ಇದ್ದಾರೆ, ಅನೀತಿವಂತರು ಇದ್ದಾರೆ, ತಪ್ಪಾದ ವ್ಯಕ್ತಿಗಳಿದ್ದಾರೆ, ತಪ್ಪಾದ ವ್ಯಕ್ತಿಗಳಾಗಿ ಮಾರ್ಪಟ್ಟು ಬದಲಾದಂಥವ್ರು ಇದ್ದಾರೆ. ಇದ್ರ ಬಗ್ಗೆ ನಾನು ಚುಟುಕು ವಿವರಿಸ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ವಾಕ್ಯ ಓದೋದಿಲ್ಲ. 1ನೇ ಅಧ್ಯಾಯದ 1ನೇ ವಾಕ್ಯದಿಂದ 17ವರೆಗೆ ಇರತಕ್ಕಂಥ ಸಾರಾಂಶಗಳನ್ನು ಮಾತ್ರ ಹೇಳ್ತೀನಿ ಪ್ರಿಯರೇ. ವಾಕ್ಯ ಓದ್ಕೊಂಡು ಓದಲಿಕ್ಕೆ ನಿಜವಾಗಿ ಸಮಯ ಇಲ್ಲ. ಆ ಕಾರಣಕ್ಕೋಸ್ಕರ ಕ್ಷಮಾಪಣೆ ಇರಲಿ. ಇವತ್ತಿನ ದಿವಸ ನಾನು ತುಂಬ ಮಾತಾಡಿದ್ದೀನಿ. ಈಗ ನಾನು ಮತ್ತಾಯನ ಬಗ್ಗೆ ಬರೆಯುವಾಗ ಮಧ್ಯದಲ್ಲಿ ಯಾವುದೇ ಮಾತುಗಳನ್ನ ಆಡೋದಿಲ್ಲ. ನನಗೋಸ್ಕರ ಪ್ರಾರ್ಥಿಸಿ ಹಾಗೂ ಲೈಕ್ ಕಮೆಂಟ್ಗಳನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತಾಯನು ಬರೆದ ಸುವಾರ್ತೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆಯಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ
ನನಗೆ ಬೈಬಲ್ ಒಂದು ಕಾಲೇಜಿನಲ್ಲಿ ಆಗಲಿ ಅಥವಾ ಹಿರೀಕರಿಂದಾಗಲಿ ವೇದ ಪಂಡಿತರುಗಳ ಮೂಲಕ ಆಗಲಿ ಅಥವಾ ಸತ್ಯವೇದದ ಮೂಲಕ ಆಗಲಿ ತಿಳಿದು ಬಂದ ಪ್ರಕಟಣೆಗಳನ್ನು ಕೊಡುವಾಗ ನನ್ನ ಕೈದ ಒಂದು ತಪ್ಪಾದ ಮಾತುಗಳು ಬರದಂತೆ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಒಂದು ಅಕ್ಷರ ತೆಗಿಬಾರ್ದು, ಒಂದು ಅಕ್ಷರ ಕೂಡಿಸಬಾರ್ದು ಅಂತ ಹೇಳಿದಾಗೆ ಸ್ವಾಮಿ ನನ್ನನ್ನು ಅದೇ ಜ್ಞಾನದಲ್ಲಿ ನಡೆಸಿ ನನ್ನನ್ನು ಬೋಧಿಸಲಿಕ್ಕೆ ಅವಕಾಶ ಮಾಡಿಕೊಡು. ಕೇಳಿದಂಥ ವ್ಯಕ್ತಿಗಳು ಕೂಡ ಇದನ್ನು ಉಪಯೋಗಿಸಿಕೊಂಡು ದೇವರ ನಾಮನ ಮಹಿಮೆಪಡಿಸಲು ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಇವತ್ತು ಯೇಸು ಕ್ರಿಸ್ತನ ವಂಶಾವಳಿಯು ಅಂತ ಫಸ್ಟೇ ಬಂದಿದೆ ಅಲ್ವಾ. ಆ ಯೇಸು ಕ್ರಿಸ್ತನ ವಂಶಾವಳಿ ಅಂತ ಬರೆದಾಗ ಅದರಲ್ಲಿ ನಾನು ಆಗಲೇ ಹೇಳಿದಾಗೆ ತಪ್ಪಾದ ವ್ಯಕ್ತಿಗಳು ಇದ್ದಾರೆ, ಸರಿಯಾದ ವ್ಯಕ್ತಿಗಳಿದ್ದಾರೆ. ತಪ್ಪಾದ ವ್ಯಕ್ತಿಗಳಾಗಿ ನೀತಿವಂತರಾದವರು ಇದ್ದಾರೆ. ಅದು ಏನೇ ಇದ್ರೂ ಕೂಡ ದೇವರು ತಪ್ಪಾದ ಮತ್ತು ಅನ್ಯ ಜನಗಳು ಕೂಡ ಇದ್ದಾರೆ. ಅನ್ಯರಿಂದ ಬಂದು ಕರ್ತನನ್ನು ಆರಾಧಿಸಿರ್ತಕ್ಕಂತಹ ರೂತಳಂಥವರು ಕೂಡ ಇದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡಾಗ ಯೇಸು ಕ್ರಿಸ್ತನ ವಂಶಾವಳಿ ಅನ್ಯರಿಗೂ ಕೂಡ ಒಂದು ಗೌರವ ಕೊಡುವಂಥದ್ದಾಗಿದೆ ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ. ಇಲ್ಲಿ ನಾವು ಟೋಟಲ್ ಆಗಿ ಈ ಒಂದು ವಂಶಾವಳಿಯ ಪಟ್ಟಿಯಲ್ಲಿ 42 ವಂಶಾವಳಿ ಪಟ್ಟಿಗಳಲ್ಲಿ ಸುಮಾರು 16 ಜನ ಭಕ್ತರನ್ನು ನಾವು ಕಾಣಬಹುದು. ದೇವರಿಗೋಸ್ಕರ ನಿಂತು ದೇವರ ರಾಜ್ಯವನ್ನು ಮಹಿಮೆಪಡಿಸಿರ್ತಕ್ಕಂಥ 16 ಜನ ಭಕ್ತರನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಒಂದು 4 ಜನ ಭಕ್ತಿ ಇಲ್ಲದಂಥವರು ಅಥವಾ ಸ್ತ್ರೀಯರು 4 ಜನ ಸ್ತ್ರೀಯರನ್ನು ಕೂಡ ಇಲ್ಲಿ ಕಾಣಬಹುದು. ಸ್ತ್ರೀಯಿಂದನೂ ಕೂಡ ವಂಶಾವಳಿ ಪಟ್ಟಿಯಲ್ಲಿ ಸ್ತ್ರೀಯಿಂದನೂ ಕೂಡ ವಂಶ ಪ್ರಾರಂಭವಾಗ್ತದೆ ಅಂತ ಹೇಳೋದಕ್ಕೆ ಚಿಕ್ಕ ಉದಾಹರಣೆಗೆ 4 ಜನ ಸ್ತ್ರೀಯರನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಇರಲಿ ಪ್ರಿಯರೇ, ಇಲ್ಲಿ 1, 2, 3, 4 ನೀವು ಕೌಂಟ್ ಮಾಡ್ಕೊಳ್ಳಿ. ಒಂದನೇದಾಗಿ ಅಬ್ರಹಾಮ ಅಲ್ಲಿ ನೀತಿವಂತನ, ನಂಬಿಕೆಯಿಂದ ನೀತಿವಂತ ಅಂತ ಹೇಳೋದು ಹೆಸರು ಪಡೆದಿದ್ದ. ಎರಡನೇ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಆತನಿಗೆ ದೇವರ ಮಾತಿಗೆ ಸಂಪೂರ್ಣ ವಿಧೇಯನಾಗಿ ಆತನು ತನ್ನ ಊರನ್ನೇ ಬಿಟ್ಟು ಹೊರಟು ಹೋಗ್ತಾನೆ. ಕೊನೆಗೆ ಪ್ರಿಯರೇ, ಅಲ್ಲಿ 22ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಹೇಳ್ತಾರೆ, ನೀನು ನಿಜವಾಗಿ ದೇವರ ಭಯ ಉಳ್ಳವನು ಎಂದು ಹೊಗಳಿದರು. ಇವತ್ತು ದೇವರು ನಮ್ಮನ್ನು ಹೊಗಳಿದ್ರೆ ಅದು ಆಶೀರ್ವಾದ, ನಾವು ದೇವರನ್ನು ಹೊಗಳಿದ್ರೆ ಅದು ದೇವರಿಗೆ ಮಹಿಮೆ. ಅರ್ಥ ಆಗ್ತಿದೆಯಾ? ನಾವು ದೇವರನ್ನು ಹೊಗಳಿದ್ರೆ ಅದು ದೇವರಿಗೆ ಮಹಿಮೆ, ದೇವರು ನಮ್ಮನ್ನು ಹೊಗಳಿದ್ರೆ ಅದು ಭಯಂಕರ ಆಶೀರ್ವಾದ. ಹಾಗಾದರೆ ದೇವರ ವಾಕ್ಯದಲ್ಲಿ ಬರ್ತದೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಬರ್ತದೆ, ತನ್ನನ್ನು ತಾನು ಹೊಗಳಿಕೊಳ್ಳೋದಕ್ಕಿಂತ ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಧನ್ಯನಂತ ಬರೆದಾಗೆ ಪ್ರಿಯರೇ. ನಮ್ಮನ್ನು ಕರ್ತನ ಹೊಗಳಬೇಕು, ಜನಗಳಲ್ಲ, ವಿಶ್ವಾಸಿಗಳಲ್ಲ. ಜನಗಳು ವಿಶ್ವಾಸಿಗಳು ಯಾವತ್ತೂ ನಮ್ಮ ಬಗ್ಗೆ ತಪ್ಪಾಗೆ ಮಾತಾಡ್ತಾರೆ, ಆದರೆ ನಮ್ಮನ್ನು ಹೊಗಳಬೇಕಾಗಿರೋದು ಯೇಸು ಸ್ವಾಮಿ ದೇವರಾಗಿರ್ತಾರೆ. ಇರಲಿ ಪ್ರಿಯರೇ, ಆದಿಕಾಂಡ 12ನೇ ಅಧ್ಯಾಯದಿಂದ ಪ್ರಾರಂಭವಾದಂಥ 22ನೇ ಅಧ್ಯಾಯಕ್ಕೆ ಅಲ್ಲಿ ದೇವರ ಕೈಯಿಂದ ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ ಪ್ರಿಯರೇ. ಹಾಗೆ ಈಸಾಕ, ಯಾಕೋಬ, ಹಾಗೆ 4ನೇ ಅಧ್ಯಾಯಕ್ಕೆ ಬಂದ ಇಸಾಕ ನಿಮಗೆ ಗೊತ್ತಿದೆ. ಆತನು ಕೂಡ ನಂಬಿಕೆಯ ಒಂದು ವಾಗ್ದಾನದ ಮಗ ಆಗಿದ್ದಾನೆ. ಅವನ ಮೂಲಕನೇ ಸಂತತಿ ಇವತ್ತು ಬೆಳಕಾಗಿ ಬಂದಿದೆ. ಯಾಕೋಬ ಒಬ್ಬ ಕಳ್ಳನಾಗಿದ್ದರೂ ಕೂಡ, ಒಬ್ಬ ಮೋಸಗಾರನಾಗಿದ್ದರೂ ಕೂಡ ಅವನು ಯಾವ ರೀತಿಯಾಗಿ ದೇವರ ರಾಜ್ಯವನ್ನು ಮಹಿಮೆಪಡಿಸ್ದ ಅಂತೇಳಿ ರೂತ, ಇವಳು 4ನೇ ವಾಕ್ಯದಲ್ಲಿ ಬರ್ತಿದೆ ಅಲ್ಲಿ ನೋಡಿ. ರೂತ ಯಹೂದ್ಯಳು ಅಲ್ಲದಿದ್ದರೂ ಕೂಡ ದೇವರ ಭಯದಿಂದ ಕೂಡಿದವಳು. ಅವಳಿಗೆ ದೇವರನ್ನ ಪರಿಚಯ ಮಾಡಿಸಿಕೊಟ್ಟವರು ಬೇರೆ ಯಾರು ಅಲ್ಲ, ಅವರ ಅತ್ತೆ ನಹೋಮಿ ಆಗಿರ್ತಾಳೆ ಪ್ರಿಯರೇ. ದಾವಿದ 5ನೇ ವಚನಕ್ಕೆ ಬಂದಾಗ ದಾವಿದ ಮುಂದಕ್ಕೆ ಬರ್ತಾ ಇದ್ದಾನೆ. 5ನೇ ಭಕ್ತ ಯಾರು ಗೊತ್ತಾ? ದಾವಿದ. ಇವನ ಬಗ್ಗೆಯೂ ಕೂಡ ದೇವರು ತಾನೇ ಸಾಕ್ಷಿ ಕೊಟ್ಟಿದ್ದಾರೆ. ಏನಂತ ಸಾಕ್ಷಿ ಕೊಟ್ಟಿದ್ದಾರೆ? ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಾಕ್ಯವನ್ನು ಗಮನಿಸಿದರೆ, ದೇವರು ದಾವಿದನನ್ನು ಹೊಗಳಿ ಕೊಂಡಾಡಿದರು ಅಲ್ವಾ. ದೇವರು ತನ್ನ ಅಲ್ಲಿ 1 ನಿಮಿಷ ಪುಸ್ತಕದಲ್ಲಿ ನಾವು ಬೈಬಲ್ ಪುಸ್ತಕವನ್ನು ತೆಗೆದು ನೋಡಿಕೊಳ್ಳೋ ಪ್ರಿಯರೇ. ಅಪೊಸ್ತಲರ ಕೃತ್ಯ 13:22 ಬೈಬಲ್ನಲ್ಲಿ ನಾನು ತೆಗೆದುಕೊಂಡು ಹೋಗ್ತೀನಿ. ಬೈಬಲ್ ತೆಗೆದುಬಿಟ್ಟು ನಾನು ಓದ್ತಾ ಇದ್ದೀನಿ ಪ್ರಿಯರೇ. ಓದಬೇಕು ಅಂತ ಮನಸ್ಸು ಬಂತು ಅಷ್ಟೇ. ಆಮೇಲೆ ದೇವರು 13:22 ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವಿದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಇವನು ನನಗೆ ಒಪ್ಪುವ ಮನಸ್ಸನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂದು ಅವನ ವಿಷಯವಾಗಿ ಸಾಕ್ಷಿ ಹೇಳಿದರು. ಆಗಲೇ ಅಬ್ರಹಾಮನ ವಿಷಯದಲ್ಲಿ ದೇವರು ಯಾಕೆ ಸಾಕ್ಷಿ ಹೇಳಿದ್ರು, ಹಾಗೆ ದಾವಿದನ ವಿಷಯದಲ್ಲೂ ಕೂಡ ಸ್ವಾಮಿ ಇಲ್ಲಿ ಸಾಕ್ಷಿ ಹೇಳ್ತಾರೆ, ನನಗೆ ಒಪ್ಪುವಂಥ ಮನಸ್ಸ ಅಂತೇಳಿ. ಹಾಗೆ ದೇವರು ನನ್ನನ್ನು ನಿನ್ನನ್ನು ನೋಡಿ ಒಪ್ಪುವಂಥ ಮನಸ್ಸ ಅಂತ ಹೇಳ್ಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಹಾಗೇನೆ ಪ್ರಿಯರೇ, ದೇವರು ನಮ್ಮನ್ನು ಹೊಗಳಬೇಕೇ ಹೊರತು ನಾವು ಜನಗಳ ಹೊಗಳಿಕೆಗೆ ನಾವು ಪಾತ್ರರಾಗೋದು ಬೇಕಾಗಿಲ್ಲ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ ಪ್ರಿಯರೇ. ಹಾಗೆಯೇ ನೆಕ್ಸ್ಟ್ ಬಂದು ಅಲ್ಲಿ ಈ ರೂತಳು ಯಹೂದ್ಯಳಲ್ಲದಿದ್ರು ಕೂಡ ದೇವರ ಭಯ ಇದ್ದವಳು. ದಾವೀದನು ಕೂಡ ದೇವರ ಬಗ್ಗೆ ದೇವರಲ್ಲಿ ಸಾಕ್ಷಿ ಕೊಟ್ಟರು ಅಂತ ನಾನು ಹೇಳಿದೆ. ಹಾಗೆ ಸೊಲೊಮೋನನು ಕೂಡ ಅಷ್ಟೇ. ಸೊಲೊಮೋನ ತಪ್ಪಾಗಿ ಕೊನೆಗೆ ಅವನು ಪುನಃ ಪಶ್ಚಾತ್ತಾಪ ಪಟ್ಟ ಪ್ರಿಯರೇ.
ಸೊಲೊಮೋನನು ಕೂಡ ತಪ್ಪಾದ ವ್ಯಕ್ತಿಯಾಗಿದ್ದುಕೊಂಡು ಕೊನೆಗೆ ಪಶ್ಚಾತ್ತಾಪ ಪಟ್ಟದನ್ನು ನಾವು ಇಲ್ಲಿ ಬೈಬಲ್ನಲ್ಲಿ ನೋಡಬಹುದಾಗಿದೆ ಪ್ರಿಯರೇ. ಸೊಲೊಮೋನನು ಕೂಡ ಜ್ಞಾನೋಕ್ತಿ ಪುಸ್ತಕ ಸಂಪೂರ್ಣವಾಗಿ ಬರೆದ, 72ನೇ ಕೀರ್ತನೆ ಮತ್ತು 127ನೇ ಕೀರ್ತನೆಯನ್ನು ಸಂಪೂರ್ಣವಾಗಿ ಬರೆದ, ಪರಮಗೀತೆ ಮತ್ತು ಪ್ರಸಂಗಿಯನ್ನು ಬರೆದು ದೇವರಿಗಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿ ದೇವರಿಗೋಸ್ಕರ ಆಲಯವನ್ನು ಕಟ್ಟಿದಂಥ ಒಬ್ಬ ವ್ಯಕ್ತಿಯಾಗಿದ್ದ. ಕೊನೆಗೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದು ದೇವರಿಗೆ ಭ್ರಷ್ಟನೂ ಕೂಡ ಆದ. ಎಷ್ಟೋ ಜನ ಹೆಂಗಸನ ಕಟ್ಕೊಂಡ, ಕೊನೆಗೆ ಪಶ್ಚಾತ್ತಾಪವನ್ನು ಪಟ್ಟ. ಆದರೂ ಆತನು ದೇವರಿಗೋಸ್ಕರ ತನ್ನ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಹಾಗೆ ಯೆಹೋಷಾಫಾಟನ ಕಥೆ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆಯೇ ಉಜ್ಜಿಯನು ಕೂಡ ಯೆಹೋಷಾಫಾಟ ಅಂತಂದರೆ ಅವನು ಪ್ರಾರ್ಥನೆ ಮಾಡಿ ಯುದ್ಧದಲ್ಲಿ ಜಯಗಳಿಸಿರತಕ್ಕಂಥ ಸಂಗತಿಗಳು. ಹಾಗೆ ಉಜ್ಜಿಯ ಅಂತ ಹೇಳೋನು ಇವನ ಕಾಲದಲ್ಲಿ ಜನರು ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗುವಂತೆ ಈತನು ಪ್ರೇರೇಪಿಸಿದ ಪ್ರಿಯರೇ. ಹಾಗೆ ಹಿಜ್ಕೀಯ ತನ್ನ ಭಯಭಕ್ತಿ ಇದೆ. ನೆಕ್ಸ್ಟ್ 9ನೇ ಭಕ್ತ ಏನು, ಹಿಜ್ಕೀಯ ತನ್ನ ಭಕ್ತಿಯನ್ನು ಆಯಸ್ಸನ್ನು ವೃದ್ಧಿ ಮಾಡಿಕೊಂಡ ವ್ಯಕ್ತಿ. ಪ್ರಾರ್ಥನೆ ಮಾಡಿ ಆತನು ತನ್ನ ಭಕ್ತಿಯನ್ನು ತೋರ್ಪಡಿಸಿದಲ್ಲದೇ ತನ್ನ ಆಯಸ್ಸನ್ನು ಇನ್ನು 15 ವರ್ಷಕ್ಕೆ ಹೆಚ್ಚಾಗಿ ಮಾಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗೆಯೇ 10ನೇ ಒಬ್ಬ ಭಕ್ತ ಬಂದು ಯೋಶಿಯ ಅಂತೇಳಿ, ಇವನ ಕಾಲದಲ್ಲಿ ಇದು ಬೈಬಲ್ನಲ್ಲಿ ನಾನು ರೆಫರೆನ್ಸ್ ಸಮೇತ ನಾನು ಮುಂದಿನ ದಿವಸಗಳಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಿಯರೇ. ಯೋಶಿಯನ ಕಾಲದಲ್ಲಿ ದೇವರಿಗೆ ತುಂಬ ಆದ್ಯತೆ ಕೊಟ್ಟಿದ್ದಲ್ಲದೇ ಇವತ್ತು ದೇವರ ವಾಕ್ಯವನ್ನು ತಾನೇ ಓದಿ ಅರ್ಥ ಮಾಡಿಕೊಂಡು ಕೊನೆಗೆ ತಮ್ಮ ದೇಶದ ಪ್ರಜೆಗಳೆಲ್ಲರೂ ಇದನ್ನು ಓದಿ ಕಲೀಲೇಬೇಕಂತ ಕಂಪಲ್ಸರಿ ರೂಲ್ಸನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅಂದರೆ ಇವತ್ತು ಸುಮಾರು ಜನ ಪಾಸ್ಟರ್ಸ್ಗಳು ಇದ್ದಾರೆ, ಸುಮಾರು ಜನ ಸೇವಕರು ಇದ್ದಾರೆ, ತಾನು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ವಿಶ್ವಾಸಿಗಳ ಕೈಯಿಂದ ಮಾಡಿಸ್ತಾರೆ. ಅಂದರೆ ಪರಿಸರರು ಭಾರವಾದ ನೊಗಗಳನ್ನು ಜನಗಳ ಮೇಲೆ ಓರಿಸ್ತಾರೆ ಅಂತ ಹೇಳಿದಾಗ ಇವತ್ತು ಭಾರವಾದ ನೊಗಗಳನ್ನ ಬೇರೆಗಳಿಗೆ ಓರಿಸ್ತಾರೆ ಹೊರತು ತಾನು ಹೊರದಂಥ ವ್ಯಕ್ತಿಗಳು ಸೇವಕರಿದ್ದಾರೆ. ಆದರೆ ಯೋಶಿ ಆ ಥರ ಮಾಡಲಿಲ್ಲ. ಯೋಶಿಯ ತಾನೂ ಧರ್ಮಶಾಸ್ತ್ರವನ್ನು ಸಂಪೂರ್ಣ ಓದಿ ನಂತರ ಏನು ಮಾಡ್ತಾರೆ, ಇತರ ಜನಗಳಿಗೆ ಓದಿ ತಿಳಿಸಲೇಬೇಕೆಂದು ಬೋಧಿಸಿ ದೇವರ ಮಾರ್ಗದಲ್ಲಿ ಇಡೀ ಅವನ ಅರಸುತನದಲ್ಲಿ ಇದ್ದಂತಹ ಒಂದು ರಾಜ್ಯವನ್ನು ನಡೆಸಿದ ಪ್ರಿಯರೇ. ಹಾಗೆ ಯೆಕೊನ್ಯ ಅಂತೇಳಿ ಅಂದರೆ ಯೆಹೋವ ಕೀನನು ಅಂತಲೇ ಕನ್ನಡದಲ್ಲಿ ಬರೆದಿದೆ. ಯೆರೆಮೀಯ 51ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. 3.5 ವರ್ಷ ಮಾತ್ರ ಅವನು ಆಳ್ವಿಕೆ ಮಾಡಿ ಸೆರೆಮಲ್ಲಿ ಇದ್ದ. ಅವನ ಬಾಬೆಲಲ್ಲಿ ಅವನನ್ನು ಸೆರೆಯಾಗಿಟ್ಟರು ಕೂಡ ಅವನು ದೇವರ ಒಂದು ಭಯಭಕ್ತಿಯಿಂದಲೇ ಇದ್ದ ಅಂತ ಹೇಳೋದನ್ನು ತೋರಿಸ್ಬೋದು. ಜೆರುಬ್ಬಾಬೆಲ್ ಇವನ ಬಗ್ಗೆ ಏನು ತೋರಿಸಿದರೆ, ಜೆರು ಅಂತಂದರೆ ಇಳಿದು ಬಂದವನು ಅಂತೇಳಿ, ಬಾಬೆಲ್ ಅಂದರೆ ಪಟ್ಟಣ. ಆಗ ಬಾಬೇಲ್ ಪಟ್ಟಣದಿಂದ ಇಳಿದು ಬಂದು ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಸೊಲೊಮೋನನ ಥರನೇ ಈತನು ಶ್ರಮವಹಿಸಿ ಆಲಯದ ದುರಸ್ತಿ ಕಾರ್ಯಗಳನ್ನು ಮಾಡೋದಕ್ಕೆ ಈತನು ಪುನರ್ಸ್ಥಾಪನೆ ಮಾಡೋದಕ್ಕೋಸ್ಕರ ಬಂದ ಪ್ರಿಯರೇ. ಜೆರುಬ್ಬಾಬೆಲ್ನ ಕಥೆ ಸಂಪೂರ್ಣವಾಗಿ ತಿಳಿದಾಗಲೇ ಗೊತ್ತಾಗ್ತದೆ. ದೇವರು ಕೃಪೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಒಂದು ವ್ಯಕ್ತಿಗಳ ಬಗ್ಗೆಯೂ ಕೂಡ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನಗೆ ರೆಸ್ಟ್ ಸಿಗ್ತಾ ಇಲ್ಲ, ಡ್ಯೂಟಿ ಮಾಡ್ಕೊಂಡು ಬಂದು ಸೇವೆ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಸಾಧ್ಯವಾದಷ್ಟು ನನ್ನ ಕೈಲಿ ಆದಷ್ಟು 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲನೂ ನಾನು ವಾಕ್ಯಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಧ್ಯವಾದರೆ ದಿನನಿತ್ಯನೂ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯರೇ. ನಿಮ್ಮ ಲೈಕ್ಗಳು ನಮಗೆ ಬೇಕು 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 ಪ್ರಿಯರೇ, ಇರಲಿ. ಜೆರುಬ್ಬಾಬೆಲ್ ಅಂತಂದರೆ ಏನಂದರೆ ಇಳಿದು ಬಂದವನು, ಅಂದರೆ ಬಾಬೇಲ್ ಪಟ್ಟಣದಿಂದ ಇಳಿದು ಬಂದವನು ಅಂತೇಳಿ. ಹಾಗೆಯೇ ಅವರ ತಂದೆ ಶೆಯಲ್ತೀಯೇಲ್ ಅಂತೇಳಿ. ಶೆಯಲ್ತೀಯೇಲ್ ಅಂದರೆ ಜೆರುಬ್ಬಾಬೆಲ್ನ ತಂದೆ ಪ್ರಿಯರೇ. ಹಾಗೆ ನೆಕ್ಸ್ಟ್ ಬಂದು 14ನೇ ಭಕ್ತರು ಇಲ್ಲಿವರೆಗಾಯಿತು. 15ನೇ ಭಕ್ತ ಬಂದು ಯೋಷೆಫ. ಆತನು ಕೂಡ ಬೈಬಲ್ ಪುಸ್ತಕದಲ್ಲಿ ಪ್ರಪ್ರಥಮವಾಗಿ ಹೊಸ ಒಡಂಬಡಿಕೆಯಲ್ಲಿ ನೀತಿವಂತನೆಂದು ಕರೆಯಲ್ಪಟ್ಟಂಥ ವ್ಯಕ್ತಿ ಈ ಯೋಸೇಫ ಆಗಿದ್ದಾನೆ. ಈತನಿಗೆ ಆ ಒಂದು ಅಪರಾಧದ ಶಿಕ್ಷೆಗಳು ಇದ್ದರೂ ಕೂಡ, ಈತನಿಗೆ ಆ ಒಂದು ತಪ್ಪಾಗಿ ಜನಗಳು ಓರಿಸುವಂಥ ಪರಿಸ್ಥಿತಿಗಳು ಇದ್ದರೂ ಕೂಡ ಈತನು ದೇವರ ವಾಕ್ಯಕ್ಕೆ ಬೆಲೆ ಕೊಟ್ಟು ಮರಿಯಳನ್ನು ಮತ್ತು ಮಗುವನ್ನು ಸಂರಕ್ಷಿಸಿ ದೇವರ ವಾಕ್ಯಕ್ಕೆ ವಿಧೇಯನಾದ. ಆತನು ಈ ಕಾರ್ಯವನ್ನು ಮಾಡೋದಕ್ಕಿಂತ ಮೊದಲೇ ದೇವರ ನೀತಿವಂತ ಅಂತ ತೋರಿಸಿದ್ರು ಪ್ರಿಯರೇ. ಅದು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ. ಹಾಗೆಯೇ ಮರಿಯಳು ಕೂಡ ಅವತ್ತು ಸ್ತ್ರೀಯರು ಮದುವೆಗಿಂತ ಮೊದಲು ಗರ್ಭಿಣಿ ಆದರೆ ಅವ್ರನ್ನ ಕಲ್ಲೆಸ್ತು ಕೊಲ್ಲುವಂಥ ಪದ್ಧತಿಗಳು ಇದ್ದರೂ ಕೂಡ ದೇವರ ಮಾತಿಗೆ ಬೆಲೆ ಕೊಟ್ಟು ಅವರು ಏನು ಮಾಡ್ತಾರೆ, ದೇವರ ಮಾತಿಗೆ ಬೆಲೆ ಕೊಟ್ಟು ಅವಳು ದೇವರ ರಾಜ್ಯಕ್ಕೋಸ್ಕರ ನಿಂತಳು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಈ ಮರಿಯಳು ಕೂಡ ಉತ್ತಮ ಭಕ್ತರಾಗಿದ್ದರು. ಇಲ್ಲಿಗೆ 16 ಭಕ್ತರು ನನಗೆ ಸಿಕ್ಕಿದ್ದಾರೆ ಪ್ರಿಯರೇ. ಇನ್ನು ಬಾಕಿ ಎಷ್ಟು ಜನ ಇದ್ದಾರೆ ಅಂತ ನಾನು ಹುಡುಕಿ ನೋಡಿ ಸಾಧ್ಯವಾದರೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಸಿಕ್ಕಿದಂಥ ಪ್ರಕಟಣೆಗಳನ್ನು ಕೊಟ್ಟಿದ್ದೀನಿ. ಹಾಗೆ 17 ವಚನದಲ್ಲಿ ನೋಡಿ, 14 ತಲೆಮಾರು ಅಬ್ರಹಾಮನಿಂದ ದಾವೀದನವರೆಗೆ ಯೇಸು ಕ್ರಿಸ್ತನ ವಂಶಾವಳಿ ತಲೆ ಅಲ್ಲಿಂದ ಅಲ್ಲಿ ಬರೆದಿದೆ ಪ್ರಿಯರೇ. ದಾವೀದನಿಂದ ಬಾಬೆಲ್ಗೆ ಸೆರೆ ಹೋದವರೆಗೂ 14, ಅದು ಅಂದರೆ 70 ವರ್ಷ ಅವರು ಬಾಬೆಲ್ನಲ್ಲಿ ಸೆರೆವಾಸದಲ್ಲಿ ಇದ್ದರು. ಅದರ ಒಂದು ತಲೆಮಾರುಗಳ ಬಗ್ಗೆ ತಿಳಿಸಲಾಗಿದೆ. ಹಾಗೆಯೇ ಬಾಬೆಲ್ನಿಂದ ಕ್ರಿಸ್ತನ ತಲೆಮಾರಿನವರೆಗೂ ಮತ್ತು ಆ ಒಂದು ಮಲಾಕಿಯದಿಂದ ಹಿಡಿದು ಕ್ರಿಸ್ತನಲ್ಲಿವರೆಗೂ ಕೂಡ ಪ್ರಿಯರೇ 400 ವರ್ಷಗಳು ನಿಶ್ಶಬ್ದವಾದಂಥ ವರ್ಷವಾಗಿತ್ತು. ದೇವರು ಜನಗಳ ಜೊತೆ ಮಾತಾಡಿದಂಥ ವರ್ಷವೂ ಕೂಡ ಆ ಸಮಯದಲ್ಲಿ ಆಗಿತ್ತು.
ಅದ್ರ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳು ತಿಳಿಸ್ಲಿಕ್ಕೆ ಹೋಗ್ತೀನಿ. ಟೋಟಲ್ ಆಗಿ 14 + 14 + 14 42 ತಲೆಮಾರುಗಳು ಅರಸರ ಇತಿಹಾಸದಿಂದನೇ ತೆಗೆದು ಯೇಸು ಸ್ವಾಮಿಯು ಯಹೂದ್ಯರ ಅರಸ ಅಂತೇಳಿ ತೋರಿಸಿ ದೃಢಪಡಿಸಿ ಕೊಟ್ಟದವನು ಈ ಮತ್ತಾಯ, ಸುಂಕದ ಮತ್ತಾಯ. ಇವನು 14 ಬರೆದೇ ನೋಡಿ. ಅದೆಲ್ಲ ಏನು ಗೊತ್ತಾ, ಇವನು ಸುಂಕದವನಾಗಿರೋ ಕಾರಣಸ್ಕರ ಲೆಕ್ಕದಲ್ಲಿ ಭಾಳ ಪ್ರವೀಣ ಆಗಿರೋದಕ್ಕೋಸ್ಕರ ಈ ಒಂದು ಪುಸ್ತಕದಲ್ಲಿ 5 ಮಂದಿ ಆರತಿ ತೆಗೆದುಕೊಂಡು ಹೋದ್ರು, ಅಷ್ಟು ಜನ ಇಷ್ಟು ಜನ ಎಲ್ಲ ಲೆಕ್ಕಾಚಾರ ಪ್ರಕಾರನೇ ಹಾಕಿದ್ದಾನೆ. ಯಾಕಂದರೆ ಅವನು ಸುಂಕದವನಾಗಿರೋ ಕಾರಣಸ್ಕರ ಲೆಕ್ಕಾಚಾರವನ್ನು ಇಟ್ಟೇ ಅವನು ಮತ್ತೆ ಅವನು ಬರೆದ ಸುವಾರ್ತೆಯನ್ನು ಮಾಡಿದ್ದಾನೆ ಪ್ರಿಯರೇ. ಅದು ಕೂಡ ಮುಂದಿನ ದಿನಗಳಲ್ಲಿ ಸಾರಸ್ಯವಾಗಿ ನಾನು ತಿಳಿಸ್ಲಿಕ್ಕಿದ್ದೀನಿ. ಹಾಗೆಯೇ ಅಲ್ಲಿ ಸ್ತ್ರೀಯರು ಯಾರ್ಯಾರಿದ್ರು ಅಂದರೆ, ಒಂದು ಮರಿಯ, ನಿಮಗೆ ಗೊತ್ತಿದೆ, 5 ಜನ ಸ್ತ್ರೀಯರಲ್ಲಿ ಒಬ್ಬಳು ಮರಿಯ. 2ನೇದು ತಾಮರ ನಮಗೆ ಒಂದು ಅಧಿಕಾಂಡ 38ನೇ ಅಧ್ಯಾಯದಲ್ಲಿ ತಾಮರ ಯಾರಿದ್ದಾರೆ, ಆ ಒಂದು ಯಹೂದ್ಯ ಮಾಡಿದ ತಪ್ಪಿನಿಂದ ಒಂದು ಗರ್ಭಾವಸ್ಥೆಯನ್ನು ಪಡೆದು ಅವಳೊಂದು ಮಗುವನ್ನು ಇರ್ತಾಳೆ. ಆ ತಾಮರಳಿಂದ ಹುಟ್ಟಿದಂಥ ಮಗನೇ ಪೆರೇಚ ಆಗಿರ್ತಾನೆ. ಅರ್ಥ ಮಾಡ್ಕೋಬೇಕು ಇಲ್ಲಿ. ಹಾಗೆಯೇ ರಾಯಬಳು ನಿಮಗೆ ಎಲ್ಲರಿಗೂ ಸ್ಟೋರಿ ಗೊತ್ತಿದೆ. ಎರಿಕೋ ಗೋಡೆಯ ಮೇಲೆ ಮನೆ ಕಟ್ಟಿದಂಥವಳು. ಇವಳು ಯೆಹೋಶುವನ ಪುಸ್ತಕದ ಪ್ರಕಾರ ತೆಗಿಲಿಕ್ಕೆ ಹೋದರೆ ಇವಳು ಭಕ್ತಿವಂತಳು ಅಲ್ಲ, ಇವಳು ಅನ್ಯ ದೇಶದವಳು. ಆದರೂ ಕೂಡ ದೇವರ ಬಲ ಮತ್ತು ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಏಕೈಕ ಹೆಂಗಸಾಗಿದ್ದಳು. ರಾಯಬಳಿಗೆ ಇಸ್ರಾಯೇಲರ ದೇವರು ಎಷ್ಟು ದೊಡ್ಡ ದೇವರು ಅಂತ ಹೇಳಂತ ಚೆನ್ನಾಗಿ ಪ್ರಕಟಣೆ ಇದ್ದಂತಹ ಕಾರಣಕ್ಕೋಸ್ಕರ ಅವಳು ಏನು ಮಾಡಿದ್ರು, 2 ಗೂಢಚಾರಗಳನ್ನ ಔಸಿಟ್ಟು ಅವರ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅವಳನ್ನು ಕೂಡ ಈ ಒಂದು ಪಟ್ಟಿಯಲ್ಲಿ, ವಂಶವೃಕ್ಷದ ಪಟ್ಟಿಯಲ್ಲಿ ಸೇರಿಸ್ಕೊಂಡ್ರು. ಹಾಗೆಯೇ ಅವಳ ಮನೆ ಎಲ್ಲಿದ್ದಾರೆ, ಎರಿಕೋ ಕೋಟೆ ಗೋಡೆ ಮೇಲೆ ಇತ್ತು. ಆ ಎರಿಕೋ ಕೋಟೆದ ಗೋಡೆ ಎಷ್ಟು ಎತ್ತರ ಇದ್ರು, ಅದ್ರ ಮೇಲೆ ಮನೆ ಇತ್ತು ಅಂತಂದರೆ ಪ್ರಿಯರೇ, ಆ ಗೋಡೆ ಎಷ್ಟು ಅಗಲ ಇದ್ದಿರೋದು, ಒಂದು ಮನೆ ನಿಲ್ಲಿಸೋಷ್ಟು ಮಟ್ಟಿಗೆ ದೊಡ್ಡ ಗೋಡೆ ಇದ್ದರೆ ಅದು ಹೆಂಗಿರ್ಬೋದು ನೀವು ಒಂದು ಅಂದಾಜು ಮಾಡಿ ಪ್ರಿಯರೇ. ಚಿಕ್ಕ ಮನೆಯೇ ಆಗಿರಲಿ ಪ್ರಿಯರೇ, ಆದರೂ ಕೂಡ ಗೋಡೆ ಎಷ್ಟು ಅಗಲ ಇದ್ದಿರ್ಬೋದು ಲೆಕ್ಕ ಹಾಕಿ. ಒಂದು ವಾಸ ಮಾಡಿದ ಮನೆ ಗೋಡೆ ಮೇಲೆ, ಅವಳಿಗೆ ಸ್ವಂತಹ ಮನೆ ಇಲ್ಲದಿರೋ ಕಾರಣಕ್ಕೋಸ್ಕರ ಆಗಿನ ಕಾಲದ ಇದರಲ್ಲಿ ಗೋಡೆಯ ಮೇಲೆ ಮನೆಯನ್ನು ಇಟ್ಟಿದ್ಳು, ಅಲ್ಲಿ ವಾಸ ಇದ್ಳು. ಅವಳಿಗೆ ದೇವರ ಶಕ್ತಿ ಗೊತ್ತಿದ್ದರಿಂದ ಆ ಒಂದು ಇಸ್ರಾಯೇಲ್ ಜನಗಳನ್ನ ರಕ್ಷಿಸಿದ ಕಾರಣಕ್ಕೋಸ್ಕರ ಅವಳನ್ನು ಕೂಡ ವಂಶಾವಳಿ ಪಟ್ಟಿಯಲ್ಲಿ ಸೇರಿಸೋಂಗೆ ಆಯಿತು ಪ್ರಿಯರೇ. ಪ್ರೈಸ್ ಲಾರ್ಡ್. ಇದೇ ರೀತಿ ಈ ಒಂದು ರಾಹೇಬಳ ಮಗ ಯಾರು ಗೊತ್ತಾ, ರೂತಳ ಪುಸ್ತಕದಲ್ಲಿ ಬರುವಂಥ ಬೋವಜ. ನೋಡಿ, ರೂತಳ ಪುಸ್ತಕದಲ್ಲಿ ಬರುವಂಥ ಬೋವಜ ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ರೂತಳ ಪುಸ್ತಕ ಬಂದಾಗ ನಾವು ನೋಡೋಣ. ಹಾಗೆ ರೂತಳು ಕೂಡ ಈಕೆ ಯೆಹೂದ್ಯಳೆ ಅಲ್ಲ, ಇವಳು ಮೋಹಾಬೀಳದರೆ ಕೂಡ ಆ ಒಂದು ದೇವರ ಮಕ್ಕಳಾಗಿಯೇ ಸಂತತಿ ಬೇರೆ ಆಗಿರ್ತಕ್ಕಂಥದ್ದು. ಮೋಹಾಬೇರೆ ಹೆಂಗಾಯಿತು ಅಂತ ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಲೋಟನಿಂದ ಹುಟ್ಟಿದಂಥ ಒಂದು ಪಾಪದ ಸಂತತಿ, ಅಂದರೆ ಹೆಂಡತಿ ಉಪ್ಪಿನ ಕಂಬ ಆಗಿ ಆದಮೇಲೆ ಇವನು ಆ ಒಂದು ಮನೇಲಿ ಇದ್ದಾಗ ಇವನು ಕುಡ್ಕೊಂಡು ಮಲಗಿದಂಥ ಸಂದರ್ಭದಲ್ಲಿ ತನ್ನ ಮಕ್ಕಳೇ ಬಂದು ಮಲ್ಕೊಂಡ್ರು. ಆದರೂ ಇವನಿಗೆ ಗೊತ್ತಾಗಬೇಕಾಗಿತ್ತು, ಪ್ರಜ್ಞೆ ಇರಬೇಕಾಗಿತ್ತು, ನನ್ನ ಮಕ್ಕಳು ಅಂತ ಹೇಳೋದು ಗೊತ್ತಿರಬೇಕಾಗಿತ್ತು. ಕುಡಿದ ಅಮಲಲ್ಲಿ ಮಕ್ಕಳೊಂದಿಗೆ ಸಂಗಮ ಮಾಡಿ ಹುಟ್ಟಿದಂಥ ಮಕ್ಕಳಾಗಿರೋರು ಅವ್ರನ್ನ ಮೋಹಾಬ್ಯರು ಮತ್ತು ಅಮ್ಮನಿರುತ್ತೆ 2 ಭಾಗಗಳನ್ನಾಗಿ ಮಾಡಿದ್ರು ಅಂತ ಹೇಳೋದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮೋಹಾಬ್ಯಳಾಗಿರ್ತಕ್ಕಂತಹ ಜಾಗದಿಂದ ಇವಳು ಯಾರು ಬಂದಳು, ರೂತಳು ಬಂದಳು ಪ್ರಿಯರೇ. ಇಂಥವಳು ಆಕೆ ಅತ್ತೆ ನಹೋಮಿಯ ಸಹಾಯದಿಂದ ಬೋಜನೊಂದಿಗೆ ಸೇರಿ ಅಲ್ಲಿ ಒಬೇದನನ್ನು ಪಡೆದು, ಆ ಒಬೇದನ್ನು ಯಾರು ಗೊತ್ತಾ, ದಾವೀದನು ಮತ್ತು ಇಷಯನು ದಾವೀದನನ್ನು ಪಡೆದನು ಅಂತೇಳಿ. ಹಾಗಾದರೆ ದಾವೀದ ನೋಡಿ ಎಷ್ಟು ಚೆನ್ನಾಗಿ ಬಂದಿ ಅಂದರೆ, ಆ ಯಾರೆಲ್ಲ ಬಂದರು ರೂತಳ ಸಂತತಿಯಿಂದನೇ ಬಂದ್ಕೊಂಡ್ಬಂದ್ಬಿಡ್ತು ನೋಡಿ ಇಲ್ಲಿ ಪ್ರಿಯರೇ. ಹೀಗೆ 5ನೇ ವ್ಯಕ್ತಿ ಉರಿಯಳ ಹೆಂಡತಿ ಬತ್ಸೆಬೆ ಕೂಡ, ಇವಳು ಕೂಡ ದಾವೀದನು ಉರಿಯನ ಹೆಂಡತಿ ಬತ್ಸೆಬೆಯಲ್ಲಿ ಸೊಲೊಮೋನನನ್ನು ಪಡೆದಳು. ಹಾಗೆಯೇ ದಾವೀದನ ಬಗ್ಗೆ 1ನೇ ಸಮುವೇಲ 16:1, 17, 12, 2 ಸಮುವೇಲ 12:24 ಸೊಲೊಮೋನನು ಹೆರಿಗೆ ಆಗಿರ್ತಕ್ಕಂಥದ್ರ ಬಗ್ಗೆ ಬರೆದಿದ್ದ ಪ್ರಿಯರೇ. ಹೀಗೆ ಯೇಸುವಿನ ವಂಶಾವಳಿ ಪಟ್ಟಿ 5 ಹೆಂಗಸರ ಮೂಲಕ ಮತ್ತು 16 ಜನ ಭಕ್ತಿವಂತರು, ಅದಲ್ಲದೆ ಬೇರೆ ಹೆಸರುಗಳೆಲ್ಲ ಬಿಟ್ಟಿದ್ದೀನಿ ಇಲ್ಲ ಅಂತಿಲ್ಲ, ಬಟ್ 16 ಜನ ಭಕ್ತಿವಂತರು ಮತ್ತು 4 ಜನ ಭಕ್ತಿವಂತರಲ್ಲದೆ ಇರತಕ್ಕಂಥವ್ರು ಮತ್ತು ಅನ್ಯ ಜನಗಳಿಂದ ಬಂದು ದೇವರನ್ನ ಆರಾಧಿಸಿ ಬಂದು ವಂಶಾವಳಿ ಪಟ್ಟಿಯಲ್ಲಿ ಸೇರಿಸ್ಕೊಂಡವ್ರ ಹೆಸರುಗಳನ್ನ ನಾನು ತಿಳಿಸಿದ್ದೀನಿ ಪ್ರಿಯರೇ. ಇದರ ಅರ್ಥ ದೇವರ ಪಟ್ಟಿಯಲ್ಲಿ ಬೇರೆ ಭಕ್ತರಿಗೆ ಮಾತ್ರ ಚಾನ್ಸ್ ಅಲ್ಲ, ಅನೀತಿವಂತರಿಗೂ ಚಾನ್ಸ್ ಇದೆ, ಅವರಿಗೂ ಅವಕಾಶಗಳನ್ನ ಕೊಡ್ತಾರೆ. ಬರೀ ಯಹೂದ್ಯರಿಗೆ ಮಾತ್ರ ಅಲ್ಲ, ಅನ್ಯರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ಅನ್ಯ ಜನಗಳು ಕೂಡ, ಈಗ ರೂತಳಾಗಿರ್ಬೋದು ಅಥವಾ ರಾಹೇಬಳಾಗಿರ್ಬೋದು, ಇವರೆಲ್ಲ ಅನ್ಯರಿಂದ ಬಂದಿದ್ರು ಕೂಡ ಇವರ ಹೆಸರಿನಲ್ಲಿ ಸೇರಿಸಲಾಯಿತು ಪ್ರಿಯರೇ. ಹೀಗೆ ಕ್ರಿಸ್ತನ ವಂಶಾವಳಿ ಪಟ್ಟಿ ಇಲ್ಲಿಗೆ ಮುಗಿಯಿತು ಪ್ರಿಯರೇ.
ಈಗ ಕ್ರಿಸ್ತನ ವಂಶಾವಳಿ ಪಟ್ಟಿ ಇಲ್ಲಿಗೆ ಮುಗಿಸಿದ್ರಷ್ಟೇ. ಈಗ ನಾವು ಕ್ರಿಸ್ತನ ವಂಶವನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಬೆಳೆಸ್ಕೊಂಡು ಪರಲೋಕ ರಾಜ್ಯದವರೆಗೆ ಹೋದಾಗ ಕ್ರಿಸ್ತನ ವಂಶದಿಂದನೇ ಇವರು ಬಂದರು ತಿಳಿಯೋಷ್ಟರ ಮಟ್ಟಿಗೆ ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್ ಪ್ರಿಯರೇ. ಈ ವಂಶಾವಳಿ ಪಟ್ಟಿಯನ್ನು ಕೊಟ್ಟಿರತಕ್ಕಂಥ ಉದ್ದೇಶ ದೇವರ ಪಟ್ಟಿಯಲ್ಲಿ ಬರೀ ನೀತಿವಂತರು ಮಾತ್ರ ಅಲ್ಲ, ಅನೀತಿವಂತರು ತಪ್ಪಾದ ವ್ಯಕ್ತಿಗಳು ಇದ್ದರೂ ಕೂಡ ಅವರ ದೇವರಾಜ್ಯದ ಮಹಿಮೆಗಾಗಿ ದೇವರು ಉಪಯೋಗಿಸಿಕೊಂಡ್ರು ಅಂತ ಹೇಳೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಪ್ರಿಯರೇ. ಈ ವಂಶಾವಳಿ ಪಟ್ಟಿಯ ಉದ್ದೇಶ ನಾನು ಅವತ್ತು ಹೇಳಿದಾಗೆ ಯಹೂದರಿಗೆ ಇದು ಬಹಳ ಮುಖ್ಯ. ತಲೆಮಾರುಗಳ ಆಧಾರದ ಮೇಲೆ ಹೇಳ್ತಾರೆ, ಅಬ್ರಾಮನ ಮಗ ಇಸ್ಸಾಕ, ಇಸ್ಸಾಕನ ಮಗ ಯಾಕಪ್ಪ, ಹಿಂಗೇನೆ ತಿಳಿಬೇಕು. ಇಸ್ಸಾಯನ ಮಗ ದಾವೀದ, ಹಿಂಗೇನೆ ತಿಳಿಬೇಕು ಪ್ರಿಯರೇ. ಇದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಆ ತಂದೆ ಹೆಸರುಗಳು ಇಲ್ಲಂದ್ರೆ ಅಲ್ಲಿ ಬೆಲೆ ಇರಲಿಲ್ಲ ಪ್ರಿಯರೇ. ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ವಂಶಾವಳಿ ಪಟ್ಟಿ ಬಗ್ಗೆ ನಿಲ್ಲಿಸಿದ್ದೀನಿ. ನಾಳೆಯಿಂದ ಮುಂದಕ್ಕೆ ಹೋಗುವಾಗ ದೇವರ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಲಿ. ದೇವರ ಕೃಪೆ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.